ಇನ್ನು ಶಿಗ್ಗಾವಿಯ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಕೇಸ್ ವಿಚಾರವಾಗಿ ಬುಧವಾರ ಶಿಗ್ಗಾವಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಆಂಜನೇಯ ದೇವಾಲಯಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥರು ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಬಂದ್ ಮಾಡೋದಕ್ಕೆ ಬುಧವಾರ ಶಿಗ್ಗಾವಿ ಬಂದ್ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಆಂಜನೇಯ ದೇವಾಲಯಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಭೇಟಿಯನ್ನ ಕೊಟ್ಟಿದ್ರು. ಹಾವೇರಿಯಲ್ಲಿ ಹಿಂದೂಗಳನ್ನ ಕೆರಳಿಸುವ ಘಟನೆ ನಡೆಯುತ್ತಿದೆ. ಇದಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಪ್ರೇರಣೆ ಕೊಡ್ತಿದ್ದಾರೆ. ಮಸೀದಿ ಒಳಗೆ ಇದೇ ರೀತಿ ಘಟನೆ ಆದ್ರೆ ಏನ್ ಮಾಡ್ತಾ ಇದ್ರಿ? ಹಾವೇರಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಮುತಾಲಿಕ್ ಪ್ರಶ್ನೆ ಹಾಕಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದ ಮುಸ್ಲಿಂ ವ್ಯಕ್ತಿ ಶಿಗ್ಗಾವಿಯ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಕೇಸ್ ವಿಚಾರವಾಗಿ ಬುಧವಾರ ಶಿಗ್ಗಾವಿಯನ್ನು ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಅಡೆತಡೆ ಮಾಡೋದು, ಈ ರೀತಿಯಾಗಿ ಅಪಮಾನ ಮಾಡೋದು, ಇದೆಲ್ಲ ಸಹಿಸ್ಕೊಂಡಿರ್ಬೇಕಾ? ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡಿರೋದಿಲ್ಲ ಅಂತ ಪ್ರಮೋದ್ ಮುತಾಲಿಕ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅದಾದ ನಂತರ ಶಿಗ್ಗಾವಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿಯ ಎಸ್ಪಿ ಯಶೋಧ ವಂಟಗೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿ ಮೊಹಮ್ಮದ್ ಜಾಫರ್ ಕುಡಿದ ನಶೆಯಲ್ಲಿ ದೇವಸ್ಥಾನದ ಒಳಗಡೆ ಮಲಗಿದ್ದ. ರಾತ್ರಿ ಗ್ರಿಲ್ ಬಳಿ ನಿಂತು ಮೂತ್ರ ವಿಸರ್ಜನೆ ಮಾಡಿಬಿಟ್ಟಿದ್ದಾನೆ. ಶಿವಪ್ಪ ಕಾವಳೆ ಎಂಬುವವರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಆರೋಪಿ ಮೊಹಮ್ಮದ್ ಜಾಫರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಈದ್ ಮಿಲಾದ್ ದಿನ ಶಿಗ್ಗಾವಿ ಬಂದ್ ಮಾಡೋದು ಸರಿ ಇಲ್ಲ. ಇದಕ್ಕೂ ಮೀರಿ ಬಂದ್ ಏನಾದರೂ ಮಾಡಿದ್ರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಎಸ್ಪಿ ಯಶೋಧ ವಂಟಗೋಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆರೋಪಿ ಮದ್ಯ ಸೇವನೆ ಮಾಡಿ ಅದೇ ಮದ್ಯ ಕಿಕ್ನಲ್ಲಿ ದೇವಸ್ಥಾನದಲ್ಲಿ ಮಲಗಿದ್ದಾನೆ. ಅದಾದ ನಂತರ ಈ ಘಟನೆ ಆಗಿದೆ, ಕೇಸ್ ದಾಖಲಾಗಿದೆ. ಹಾಗಾಗಿ ಬಂದ್ ಮಾಡಬೇಡಿ ಅಂತ ಎಸ್ಪಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸುಮಾರಿಗೆ ಜಾಫರ್ ಅನ್ನೋನು ಅಲ್ಲಿ ಹೋಗಿ ಅವನು ಕುಡಿದಿದ್ದ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು. ಮೆಡಿಕಲ್ ಇದರಿಂದನೂ ಗೊತ್ತಾಗಿದೆ, ಮೆಡಿಕಲ್ ಮಾಡಿಸಿದೀವಿ. ಸೊ ಕುಡಿದ ನಶೆಯಲ್ಲಿ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾನೆ. ಆಮೇಲೆ ಎದ್ಬಿಟ್ಟು ಅದೇ ನಿದ್ದಿಗನಲ್ಲಿ ಅಲ್ಲಿ ಒಳಗಡೆ ಗ್ರಿಲ್ ಇಂದ ಒಳಗಡೆ ನಿಂತ್ಕೊಂಡು ಹೊರಗಡೆ ಯೂರಿನ್ ಪಾಸ್ ಮಾಡ್ತಾ ಇದ್ದ ಅಂತ ಹೇಳಿ ಅಲ್ಲಿ ನೋಡಿದವರು ಅವ್ನ ನೀರದಲ್ಲೇ ಕೂರಿಸಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿದ್ರು. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ SHO ಮೊದಲು ಹೋಗಿ ಮತ್ತೆ ಇನ್ಸ್ಪೆಕ್ಟರ್ ಹೋಗಿ ಅವನ್ನ ಠಾಣೆ ಕರ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ಅಲ್ಲಿ ಟೆಂಪಲ್ ಅದೇನು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಇವರು ಟೆಂಪೋ ಡ್ರೈವರ್ಸ್ ಎಲ್ಲ, ಅವರು ಸಿದ್ದಣ್ಣ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಆತರ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಹೇಳಿ. ಸೊ ಅದರ ನಿಮಿತ್ತ ಒಂದು ಪ್ರಕರಣ ದಾಖಲಾಗಿದೆ. ಅವ್ರನ್ನ ಆಲ್ರೆಡಿ ನಾವು ನಿನ್ನೆ ವಶಕ್ಕೆ ತಗೊಂಡಿದ್ವಿ. ಅವ್ರನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನ ಆಗಿದೆ ಅವರಿಗೆ. ಸೊ ಅದು ಆಕ್ಷನ್ ಆಗಿದೆ. ಸುಮಾರಿಗೆ ಜಾಫರ್